ನಮಸ್ಕಾರ. ಜಗತ್ತಿನ ಅತಿದೊಡ್ಡ ಶತ್ರು ಯಾರು ಗೊತ್ತೇ? ಅದು ನಿಮ್ಮ ಹೊರಗಿಲ್ಲ, ನಿಮ್ಮ ಒಳಗೆ ಇದೆ. ಅದೇ ಭಯ ಮತ್ತು ಆತ್ಮವಿಶ್ವಾಸದ ಕೊರತೆ. ಸಾವಿರಾರು ಸೈನಿಕರಿದ್ದರೂ ಸೇನಾಪತಿಗೆ ಆತ್ಮವಿಶ್ವಾಸವಿಲ್ಲದಿದ್ದರೆ ಆ ಯುದ್ಧವನ್ನು ಗೆಲ್ಲಲು ಸಾಧ್ಯವಿಲ್ಲ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯಾರು ತನ್ನನ್ನೇ ನಂಬುವುದಿಲ್ಲವೋ ಅವರನ್ನು ದೇವರು ಕೂಡ ನಂಬುವುದಿಲ್ಲ. ನೀವು ವೇದಿಕೆಯ ಮೇಲೆ ಮಾತನಾಡಲು ಹೆದರುತ್ತೀರಾ? ಅಥವಾ ಹೊಸ ಕೆಲಸ ಆರಂಭಿಸಲು ಹಿಂದೇಟು ಹಾಕುತ್ತಿದ್ದೀರಾ? ಇಂದು ನಾವು ನಿಮ್ಮ ಒಳಗಿನ ಸಿಂಹವನ್ನು ಜಾಗೃತಗೊಳಿಸುವ ಚಾಣಕ್ಯನ 3 ಅದ್ಭುತ ರಹಸ್ಯಗಳನ್ನು ತಿಳಿಯೋಣ. ಮೊದಲನೇ ಸೂತ್ರ: ಭಯವನ್ನು ಹತ್ತಿರಕ್ಕೆ ಬರಲು ಬಿಡಬೇಡಿ. ಅಟ್ಯಾಕ್ ದ ಫಿಯರ್. ಚಾಣಕ್ಯನ ಒಂದು ಶಕ್ತಿಯುತ ಶ್ಲೋಕವಿದೆ. ಅನಾಗತಂ ಭಯಂ ವೀಕ್ಷ್ಯ ಪ್ರತಿಕುರ್ಯಾದ್ ಯಥೋಚಿತಂ. ಆಗತಂ ತು ಭಯಂ ವೀಕ್ಷ್ಯ ಪ್ರಹರ್ತವ್ಯಂ ಅಶಂಕಯ. ಇದರರ್ಥ, ಭಯವು ದೂರವಿರುವವರೆಗೂ ಅದನ್ನು ನೋಡಿ ಎಚ್ಚರಿಕೆಯಿಂದಿರಬೇಕು. ಆದರೆ ಒಮ್ಮೆ ಭಯವು ನಿಮ್ಮ ಹತ್ತಿರಕ್ಕೆ ಬಂದರೆ ಅದರ ಮೇಲೆ ಯಾವುದೇ ಸಂಕೋಚವಿಲ್ಲದೆ ನೇರವಾಗಿ ಆಕ್ರಮಣ ಮಾಡಬೇಕು. ಆತ್ಮವಿಶ್ವಾಸ ಎಂದರೆ ಭಯವೇ ಇಲ್ಲದಿರುವುದಲ್ಲ, ಬದಲಿಗೆ ಭಯವಿದ್ದರೂ ಅದನ್ನು ಎದುರಿಸುವುದು. ನೀವು ಯಾವುದಕ್ಕೆ ಹೆದರುತ್ತೀರೋ ಅದನ್ನು ಪದೇ ಪದೇ ಮಾಡಿ. ಭಯವೇ ನಿಮ್ಮನ್ನು ನೋಡಿ ಹೆದರುವಂತೆ ಮಾಡಿ. ಎರಡನೇ ಸೂತ್ರ: ಸಿದ್ಧತೆಯೇ ಯಶಸ್ಸಿನ ತಾಯಿ. ಪ್ರಿಪರೇಷನ್ ಈಸ್ ಪವರ್. ಆತ್ಮವಿಶ್ವಾಸ ಎಲ್ಲಿಂದ ಬರುತ್ತದೆ? ಅದು ಗಾಳಿಯಲ್ಲಿ ಬರುವುದಿಲ್ಲ, ಅದು ನಿಮ್ಮ ಸಿದ್ಧತೆಯಿಂದ ಬರುತ್ತದೆ. ಚಾಣಕ್ಯರು ಹೇಳುತ್ತಾರೆ, ಜ್ಞಾನವಿಲ್ಲದವನಿಗೆ ಆತ್ಮವಿಶ್ವಾಸವಿರುವುದಿಲ್ಲ. ನೀವು ಒಂದು ವಿಷಯದ ಬಗ್ಗೆ ಪೂರ್ಣವಾಗಿ ತಿಳಿದುಕೊಂಡಾಗ ಯಾರೂ ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಅರೆಬರೆ ಜ್ಞಾನವು ಭಯವನ್ನು ಹುಟ್ಟಿಸುತ್ತದೆ, ಆದರೆ ಆಳವಾದ ಅಧ್ಯಯನವು ಧೈರ್ಯವನ್ನು ನೀಡುತ್ತದೆ. ನೀವು ಯಾವುದಾದರೂ ಕೆಲಸದಲ್ಲಿ ವಿಶ್ವಾಸ ಕಳೆದುಕೊಳ್ಳುತ್ತಿದ್ದರೆ ಅದರ ಬಗ್ಗೆ ಹೆಚ್ಚು ಕಲಿಯಿರಿ. ನೆನಪಿಡಿ, ಜ್ಞಾನವೇ ಅತಿ ದೊಡ್ಡ ಶಸ್ತ್ರ. ಮೂರನೇ ಸೂತ್ರ: ಹಿಂದಿನ ಸೋಲನ್ನು ಮರೆತುಬಿಡಿ. ಫೋರ್ಗೆಟ್ ದ ಪಾಸ್ಟ್ ಫೇಲ್ಯೂರ್ಸ್. ಅನೇಕರು ತಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುವುದು ತಮ್ಮ ಹಳೆಯ ಸೋಲುಗಳನ್ನು ನೆನೆದು. ಚಾಣಕ್ಯರು ಹೇಳುತ್ತಾರೆ, ಕಳೆದುಹೋದ ಸಮಯದ ಬಗ್ಗೆ ಮರುಗಬೇಡಿ, ಮಾಡಿದ ತಪ್ಪನ್ನು ನೆನೆದು ಕುಗ್ಗಬೇಡಿ. ಬುದ್ಧಿವಂತನು ತನ್ನ ಸೋಲಿನಿಂದ ಪಾಠ ಕಲಿಯುತ್ತಾನೆಯೇ ಹೊರತು ಸೋಲಿನಲ್ಲೇ ವಾಸಿಸುವುದಿಲ್ಲ. ಪ್ರತಿ ದಿನವೂ ಒಂದು ಹೊಸ ಜನ್ಮವಿದ್ದಂತೆ. ನಿನ್ನೆಯ ಸೋಲು ಇಂದಿನ ಪ್ರಯತ್ನಕ್ಕೆ ಅಡ್ಡಿಯಾಗಬಾರದು. ನಿಮ್ಮ ಮೇಲಿರುವ ನಂಬಿಕೆಯೇ ನಿಮ್ಮನ್ನು ಶೂನ್ಯದಿಂದ ಶಿಖರಕ್ಕೇರಿಸಬಲ್ಲದು. ಆತ್ಮವಿಶ್ವಾಸ ಎಂದರೆ ಜನರು ನನ್ನನ್ನು ಇಷ್ಟಪಡುತ್ತಾರೆ ಎಂದಲ್ಲ, ಬದಲಿಗೆ ಅವರು ಇಷ್ಟಪಡದಿದ್ದರೂ ನನಗೆ ಪರವಾಗಿಲ್ಲ ಎನ್ನುವ ಧೈರ್ಯ. ಚಾಣಕ್ಯನ ಈ ತತ್ವಗಳನ್ನು ಅಳವಡಿಸಿಕೊಳ್ಳಿ, ಯಶಸ್ಸು ತಾನಾಗಿಯೇ ನಿಮ್ಮ ಹಾದಿಗೆ ಬರುತ್ತದೆ. ನಿಮ್ಮ ಜೀವನದಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುವ ವಿಷಯ ಯಾವುದು? ಅದನ್ನು ಎದುರಿಸಲು ನೀವು ಇಂದೇ ನಿರ್ಧಾರ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಐ ಆಮ್ ಕಾನ್ಫಿಡೆಂಟ್ ಎಂದು ಬರೆಯಿರಿ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ.